ಈಗ ಸ್ಯಾಂಡಲ್ವುಡ್ನಲ್ಲಿ ಬಿರುಗಾಳಿನೇ ಎದ್ದು ಬಿಟ್ಟಿದೆ. ಅದರಲ್ಲೂ ಕಿಚ್ಚ ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ ಆರಂಭ ಆಗಿದೆ. ಅಖಾಡಕ್ಕೆ ಇಳಿದಿರೋದು ಸ್ವತಃ ಕಿಚ್ಚ ಸುದೀಪ್ ಅವರೇ. ಇದರ ಜೊತೆಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ರೀತಿಯಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ. ನೋಡ್ತಾನೆ ಇದ್ದೀವಿ 2 ದಿನಗಳಿಂದ ಏನೇನು ನಡೀತಾ ಇದೆ ಅಂತ ಹೇಳಿ. ದರ್ಶನ್ ಫ್ಯಾನ್ಸ್ಗಳಿಗೆ ಮತ್ತೆ ಕಿಚ್ಚಬ್ಬಿಸಿದ ಕಿಚ್ಚ. ಸ್ಟಾರ್ ವಾರ್ ನಡುವೆ ಕಿಚ್ಚನ ಮತ್ತೊಂದು ಪೋಸ್ಟ್. ಟಾಕ್ ವಾರ್ ಜೋರಾಗ್ತಾ ಇದ್ದಂತೆ ಕಿಚ್ಚ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಫ್ಯಾನ್ಸ್ ವಾರ್ ನಡುವೆ ಸುದೀಪ್ ಮಾರ್ಮಿಕ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ. ಡ್ಯಾಶ್ ಹಾಕಿ ಆಲ್ ಸೆಟ್ ಅಂತ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ದಾರೆ ಸುದೀಪ್. ಬಿಟ್ಟ ಸ್ಥಳಕ್ಕೆ ಯುದ್ಧದ ಸೂಚನೆ ಕೊಟ್ರ ಸುದೀಪ್ ಅವರು. ಹಾಗಾದ್ರೆ ಯುದ್ಧಕ್ಕೆ ಎಲ್ಲ ರೆಡಿನಾ ಅಂತ ಕೇಳಿದ್ರ ಕಿಚ್ಚ ಸುದೀಪ್ ಅವರು. ಮಾರ್ಕ್ ಸಿನಿಮಾದ ಪೋಸ್ಟರ್ ಹಾಕಿ ಮಾರ್ಮಿಕವಾದಂಥ ಒಂದು ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೊನ್ನೆ ಒಂದು ಪಡೆ ಅನ್ನೋ ನಿಟ್ಟಿನಲ್ಲಿ, ಒಂದು ಪಡೆ ವಿರುದ್ಧ ನಮ್ಮ ಯುದ್ಧ ಇನ್ನ ಮೇಲೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ. ಅದಾದ ನಂತರ ನಿನ್ನೆ ದಾವಣಗೆರೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ, ದರ್ಶನ್ ಅವರು ಇದ್ದಾಗ ಇವರೆಲ್ಲ ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ. ಕೆಲವರು ಅದೇನು ಡೈರೆಕ್ಟಾಗಿ ಹೇಳಿಲ್ಲ, ಕೆಲವರು ದರ್ಶನ್ ಅವರು ಹೊರಗಡೆ ಇದ್ದಾಗ ಬೆಂಗಳೂರಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಇವರೆಲ್ಲ ದರ್ಶನ್ ಒಳಗಡೆ ಇದ್ದಾರಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ವೇದಿಕೆ ಮೇಲೆ ನಿಂತ್ಕೊಂಡು ಅಂತೆಲ್ಲ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು ವಿಜಯಲಕ್ಷ್ಮಿ ದರ್ಶನ್ ಅವರು. ಸೊ ಅದು ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಈಗ ದರ್ಶನ್ ವರ್ಸಸ್ ಕಿಚ್ಚ ಸುದೀಪ್ ಅನ್ನೋ ಥರ ಆಗಿಬಿಟ್ಟಿದೆ. ಇದರ ಜೊತೆಗೆ ದರ್ಶನ್ ಫ್ಯಾನ್ಸ್ ಕಿಚ್ಚ ಸುದೀಪ್ ಅವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಇತ್ತ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ದರ್ಶನ್ ಫ್ಯಾನ್ಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದೆಲ್ಲ ನಡೀತಾ ಇದೆ. ಈಗ ಇಂಥ ಸಂದರ್ಭದಲ್ಲಿ ಮತ್ತೊಂದು ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಟಾಕ್ ವಾರ್ ಜೋರಾಗ್ತಾ ಇದ್ದಂತೆ ಕಿಚ್ಚ ಕೌಂಟರ್ ಕೊಟ್ಟಿದ್ದಾರೆ.